ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಗೋಪ್ಪ. ಇವಾಗ ಯಾಕೆ ಅಜ್ಜಿ ಇದು? ಐಸ್ ಕ್ರೀಮ್ ಕೊಡಿಸಿದ್ರೆ ನಿನ್ನ ಮನಸ್ಸು ಕರಗತ್ತೆ ಅಂತ ನನ್ನ ಹಾಲ್ಕೋವ ಹೇಳ್ತಿದ್ಲು. ಜೊತೆಗೆ ನಾನೇನೋ ಒಂದು ಕೇಳ್ತೀನಿ, ಅದನ್ನು ಮಾಡಿಕೊಡ್ಬೇಕು. ಅದಕ್ಕೆ ಈ ಐಸ್ ಕ್ರೀಮ್ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ನಾನೇನು ಚಿಕ್ಕ ಮಗುನ? ಎಷ್ಟೊಂದು ಸ್ವೀಟಾಗಿ ಹೇಳಿದ್ರೆ ಯಾರು ತಾನೇ ಇಲ್ಲ ಅನ್ನೋಕ್ಕಾಗುತ್ತೆ? ಕೊಡಿ. ಏನು ಹೇಳಿ? ನೀದೇನ ಮಾತಾಡಿಸ್ತೀಯಾ? ಅವಳ ಮೇಲೆ ನಿನಗೆ ಸಿಟ್ಟು ಬಂದಿದೆ ಅಂತ ನನಗೆ ಗೊತ್ತಪ್ಪ. ಆದರೆ ಅವಳು ಬೇಕು ಅಂತ ಹಾಗೆಲ್ಲ ಮಾಡಲ್ಲ. ಏನೋ ಹುಡುಗಾಟದ ಬುದ್ಧಿ, ಹಿಂದೆ ಮುಂದೆ ಗೊತ್ತಿಲ್ಲದೆ ಹೀಗೆ ಮಾಡಿಬಿಟ್ಟಿದ್ದಾಳೆ. ಹಾಗಂತ ನೀನು ಅವಳ ಮೇಲೆ ಸಿಟ್ಟು ಮಾಡಿಕೊಂಡು ಮಾತಾಡೋದನ್ನೇ ಬಿಟ್ಬಿಟ್ರೆ ಅವಳು ಊಟ ನೀರು ಎಲ್ಲ ಬಿಟ್ಬಿಟ್ಟು ಕೂತ್ಕೋತಾಳೆ ಅಷ್ಟೇ. ಯಾವುದನ್ನೋ ಯಾವುದಕ್ಕೂ ಲಿಂಕ್ ಮಾಡ್ತಿದ್ರಲ್ಲಪ್ಪ. ಬೇಡ ಬೇಡ, ಹ್ಞೂ ಅಂದ್ಬಿಟ್ರೆ ಏನು ಮಾಡಲಿ ಈಗ? ನನಗೆ ಗೊತ್ತಿತ್ತು ಐಸ್ ಕ್ರೀಮ್ ತಿನ್ನೋಕ್ಕೆ ಮೊದಲೇ ನಿನ್ನ ಮನಸ್ಸು ಕರಗುತ್ತೆ ಅಂತ. ಅವಳು ಇನ್ನೊಂದು ಸರಿ ಹೀಗೆಲ್ಲ ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಪ್ಪ. ಮಾತಾಡಿಸ್ತೀಯ ಅಲ್ವಾ? ನೀನು ಅವಳಿಂದ ದೂರ ಇದ್ದರೆ ಅದು ಅವಳಿಗೆ ಒಳ್ಳೆಯದು. ಹಬ್ಬ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಅಜ್ಜಿ, ಬರ್ತ್ಡೇಗೆ ಅಂತ ಬಂದೆ, ಆದರೆ ಖಾಲಿ ಕೈಯಲ್ಲಿ ಬಂದಿದ್ದೀನಿ. ಯಾವ ಗಿಫ್ಟು ತರಲಿಲ್ಲ. ಈ ಗಿಫ್ಟು ಲಿಫ್ಟು ಎಲ್ಲ ನಿಮ್ಮ ವಯಸ್ಸಿನವ್ರಿಗೆ. ನಮಗೇನಿದ್ರು ಟೆಸ್ಟು, ಟ್ಯಾಬ್ಲೆಟ್ಸು, ಡಾಕ್ಟರ್ ಶಾಪು, ದೇವರ ಶಾಪು ಅಷ್ಟೇ. ದೇವ್ರ ಶಾಪಾ? ದೇವಸ್ಥಾನ. ಚೆನ್ನಾಗಿ ಹೇಳಿದ್ರಿ. ಡಾಕ್ಟ್ರು ದೇವ್ರು ತಾನೆ, ಅದಕ್ಕೆ ಡಾಕ್ಟ್ರು ಶಾಪ್ ಅಂತೀವಿ. ಇದು ಹಾಗೆ. ನಿಮ್ಮ ಹತ್ರ ಮಾತ್ರ ಗೆಲ್ಲಕ್ಕಾಗಲ್ಲ ಬಿಡಿ. ಅದೆಲ್ಲ ಇರಲಿ, ಈಗ ನಿಮ್ಗೆ ಏನು ಗಿಫ್ಟ್ ಬೇಕು ಅಂತ ಹೇಳಿ. ನಿಮ್ಮ ಹಾಲ್ಕೋ ಆಗೋ ಹಾಗೇನೆ ಕಾಡಿ ಕಾಡಿ ಗಿಫ್ಟ್ ಕೊಡಿಸ್ತೀನಿ. ನಿಮ್ಮನ್ನು ಬಿಡಲ್ಲ. ಹೇಳಿ, ಏನು ಬೇಕು? ನನಗಿಷ್ಟೆಲ್ಲ ಉಪಕಾರ ಮಾಡ್ತಿದ್ಯಲ್ಲ, ಇದಕ್ಕಿಂತ ದೊಡ್ಡ ಗಿಫ್ಟು ಇನ್ನೇನಪ್ಪ ಇದೆ? ಒಂದು ಕೆಲಸ ಮಾಡಿ, ಕಣ್ಮುಚ್ಕೊಳ್ಳಿ, ಯೋಚಿಸಿ. ನಿಮಗೆ ಈ ಕ್ಷಣಕ್ಕೆ ಯಾವ್ದು ತುಂಬ ದೊಡ್ಡದು ಅನಿಸುತ್ತೆ ಅದನ್ನು ಹೇಳಿ. ಇನ್ನೇನಪ್ಪ ಇದೆ ನನಗೆ? ನಮ್ಮ ನಿತ್ಯನ ಮದುವೆ ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಿ ಆಗಬೇಕು. ಅವಳ ಗಂಡನ ಮನೇಲಿ ನೆಮ್ಮದಿಯಾಗಿರಬೇಕು. ಹೊಸ ಕುಟುಂಬದ ಜೊತೆ ಸಂತೋಷವಾಗಿ ಕಾಲ ಕಳಿಬೇಕು. ಇದೇನಪ್ಪ ನನ್ನ ದೊಡ್ಡ ಆಸೆ. ಅಷ್ಟೇನಾ? ಅಷ್ಟೇ. ಅಷ್ಟೇನಾ? ಇದೇ ನಿಮ್ಮ ಆಸೆ ಅಂದಮೇಲೆ ಅದನ್ನು ಈಡೇರಿಸೋ ಜವಾಬ್ದಾರಿ ನಂದು. ನಿತ್ಯನ್ ಮದುವೆ ಹೂ ಎತ್ತದಾಗ ಆಗುತ್ತೆ. ಏನೇ ಆಗಲಿ ಏನೇ ಬರಲಿ ನೀವು ಅನ್ಕೊಂಡ ಹಾಗೆ ಆಗುತ್ತೆ. ಸರಿನಾ? ನಿನ್ನ ಬಂಗಾರಿ, ನನ್ನ ಜೀವದ ಗೆಳತಿ ನೀನು. ಅವಳಷ್ಟೇ ಹತ್ರ ಆಗ್ಬಿಟ್ಟಿಯಪ್ಪ. ಕರುನಾಡ